ನೋಡಿ ಪರಪ್ಪನ ಜೈಲು ಕರ್ಮಕಾಂಡ ಎನ್ಐಎ ಫೀಲ್ಡ್ಗಿಳಿದಿದೆ. ಸಿಸಿಬಿ ಕಚೇರಿಗೆ ಎನ್ಐಎ ಅಧಿಕಾರಿಗಳ ಭೇಟಿ. ರಾಜಾತಿಥ್ಯ ಪ್ರಕರಣ ಭೇದಿಸಲು ಎನ್ಐಎ ಈಗ ಮುಂದಾಗಿದೆ. ನೋಡಿ ಎಕ್ಸ್ಕ್ಲೂಸಿವ್ ಎನ್ಐಎ ದೃಶ್ಯಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎನ್ಐಎ ಅಧಿಕಾರಿಗಳು ಈಗ ಫೀಲ್ಡ್ಗಿಳಿದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಈ ಕರ್ಮಕಾಂಡಗಳು, ಈ ರೀತಿ ರಾಜಾತಿಥ್ಯ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳುವುದಕ್ಕೆ, ಈ ಕರ್ಮಕಾಂಡವನ್ನ ಭೇದಿಸೋದಕ್ಕೆ ಎನ್ಐಎ ಫೀಲ್ಡ್ಗಿಳಿದಿದೆ. ಈಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಎನ್ಐಎ ಅಧಿಕಾರಿಗಳು ಈಗ ಪರಪ್ಪನ ಅಗ್ರಹಾರ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು. ಸಿಸಿಬಿ ಕಚೇರಿಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯಗಳು. ರಾಜಾತಿಥ್ಯ ಪ್ರಕರಣವನ್ನ ಭೇದಿಸಲು ಈಗ ಎನ್ಐಎ ಸ್ವತಃ ಮುಂದಾಗಿದೆ. ಈಗಾಗಲೇ ಸರ್ಕಾರಕ್ಕೆ ಪತ್ರ ಪಡೆದಿದೆ ಎನ್ಐಎ ಸರ್ಕಾರದಿಂದ. ಸೊ ಏನಾಗ್ಬೋದು ಮುಂದೆ ಎನ್ಐಎ ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರು, ಏನ್ ಕತೆ, ಇವರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇತ್ತು, ಉಗ್ರರಿಗೆ ಐಷಾರಾಮಿ ವ್ಯವಸ್ಥೆ ಅಂತಂದ್ರೆ ಇದು ಸಾಮಾನ್ಯವಾದದಲ್ಲ. ಸೊ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತ ಎನ್ಐಎ ಈಗ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದೆ. ಸಿಸಿಬಿ ಕಚೇರಿಗೆ ಎನ್ಐಎ ಸೊ ಈಗಾಗಲೇ ಒಂದು 5 ವಿಡಿಯೋಗಳು ಯಾವ ರೀತಿ ಎಲ್ಲ ಕಡೆ ಓಡಾಡ್ತಾ ಇದ್ವು, ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ ವರದಿಯನ್ನ ಕೊಡಬೇಕು ಅಂತ ಎಡಿಜಿಪಿ ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಈಗ ಎನ್ಐಎ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು. ಪರಪ್ಪನ ಜೈಲಲ್ಲಿ ಈ ರೀತಿ ಕರ್ಮಕಾಂಡ, ಹೈಫೈ ಲೈಫು, ಎಲ್ಲಾ ರೀತಿ ವ್ಯವಸ್ಥೆ, ಎನ್ಐಎ ಎಂಟ್ರಿ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, ಎನ್ಐಎ ಅಧಿಕಾರಿಗಳ ಎಂಟ್ರಿ ಆಗಿದೆ, ಏನ್ ನಿರೀಕ್ಷೆ ಮಾಡಬಹುದು ನಾವು, ಏನೇನು ಆಗ್ಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಜೈಲಿನಲ್ಲಿ ನಡೀತಿರುವಂತಹ ಅಕ್ರಮಗಳು ಒಂದ್ ಕಡೆ ಆದ್ರೆ ಅಲ್ಲಿರುವಂತಹ ರೌಡಿ ಶೀಟರ್ಗಳಾಗಿರ್ಬೋದು, ಬೇರೆ ಬೇರೆ ಅವರ ಕೈಯಲ್ಲಿ ಮೊಬೈಲ್ ಇದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಅಲ್ಲಿದ್ದಂತ ಓರ್ವ ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇದು ಶಾಕಿಂಗ್. ಜೊತೆಗೆ ದೇಶದ ಭದ್ರತೆ The BJP is alleging that the inmates in the Parapanagar are getting a VVIP treatment and the government is not concerned about that. ಕೆಲಸ ಆಗ್ತಾ ಇದೆ. ನಟ ಧನ್ವೀರ್ನನ್ನು ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರೋದು. 3 ರಿಂದ 4 ಗಂಟೆ ವಿಚಾರಣೆಗೆ ಒಳಪಡಿಸಿ ಈ ವಿಡಿಯೋಗಳ ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಅನುಮಾನ ಇತ್ತು, ನಟ ಧನ್ವೀರ್ ಈ ವಿಡಿಯೋಗಳನ್ನ ಎಲ್ಲ ಕಡೆ ಶೇರ್ ಆಗುವಂತೆ ಮಾಡಿದ್ದಾರೆ, ಕಾರಣ ಅವರ ಆಪ್ತ ದರ್ಶನ್ ಈಗ ಜೈಲಲ್ಲಿ ಇರುವ ಹಿನ್ನೆಲೆ ಅಂತ ಒಂದು ಅನುಮಾನ ಇತ್ತು. ಇದೇ ವಿಚಾರವಾಗಿ ನಟ ಧನ್ವೀರ್ನನ್ನ ಕೂಡಲೇ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಧನ್ವೀರ್ ಹೇಳಿರೋದು, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಮತ್ತೆ ವಿಚಾರಣೆಗೆ ಕರೆದಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲವನ್ನ ಪರಿಶೀಲಿಸಿದಂತಹ ಅಧಿಕಾರಿಗಳು ಮತ್ತೆ ನಾವು ವಿಚಾರಣೆಗೆ ಕರೆದಾಗ ಬರಬೇಕಾಗತ್ತೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ವಿಡಿಯೋ ವೈರಲ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗುವುದಕ್ಕೂ ಕೂಡ ನಟ ಧನ್ವೀರ್ ಪ್ಲಾನ್ ಮಾಡಿದ್ರ, ಹಿಂಗಾಗಿ ಏರ್ಪೋರ್ಟ್ಗೆ ದಿಢೀರಂತ ಹೋದ್ರ, ಇವೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಸಿಸಿಬಿ ಪೊಲೀಸರು ವಿಚಾರಣೆಗಂತೂ ಒಳಪಡಿಸಿದ್ರು. ಇದರಿಂದ ಮುಂದೆ ಏನೆಲ್ಲ ಗೊತ್ತಾಗಬಹುದು. ನೋಡಿ ಪರಪ್ಪನ ಜೈಲು ಕರ್ಮಕಾಂಡ ಎನ್ಐಎ ಫೀಲ್ಡ್ಗಿಳಿದಿದೆ. ಸಿಸಿಬಿ ಕಚೇರಿಗೆ ಎನ್ಐಎ ಅಧಿಕಾರಿಗಳ ಭೇಟಿ. ರಾಜಾತಿಥ್ಯ ಪ್ರಕರಣ ಭೇದಿಸಲು ಎನ್ಐಎ ಈಗ ಮುಂದಾಗಿದೆ. ನೋಡಿ ಎಕ್ಸ್ಕ್ಲೂಸಿವ್ ಎನ್ಐಎ ದೃಶ್ಯಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎನ್ಐಎ ಅಧಿಕಾರಿಗಳು ಈಗ ಫೀಲ್ಡ್ಗಿಳಿದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಈ ಕರ್ಮಕಾಂಡಗಳು, ಈ ರೀತಿ ರಾಜಾತಿಥ್ಯ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳುವುದಕ್ಕೆ, ಈ ಕರ್ಮಕಾಂಡವನ್ನ ಭೇದಿಸೋದಕ್ಕೆ ಎನ್ಐಎ ಫೀಲ್ಡ್ಗಿಳಿದಿದೆ. ಈಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಎನ್ಐಎ ಅಧಿಕಾರಿಗಳು ಈಗ ಪರಪ್ಪನ ಅಗ್ರಹಾರ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು. ಸಿಸಿಬಿ ಕಚೇರಿಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯಗಳು. ರಾಜಾತಿಥ್ಯ ಪ್ರಕರಣವನ್ನ ಭೇದಿಸಲು ಈಗ ಎನ್ಐಎ ಸ್ವತಃ ಮುಂದಾಗಿದೆ. ಈಗಾಗಲೇ ಸರ್ಕಾರಕ್ಕೆ ಪತ್ರ ಪಡೆದಿದೆ ಎನ್ಐಎ ಸರ್ಕಾರದಿಂದ.
ಸೊ ಏನಾಗ್ಬೋದು ಮುಂದೆ NIA ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರು, ಏನ್ ಕತೆ, ಇವ್ರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇತ್ತು, ಉಗ್ರರಿಗೆ ಐಷಾರಾಮಿ ವ್ಯವಸ್ಥೆ ಅಂತಂದ್ರೆ ಇದು ಸಾಮಾನ್ಯವಾದುದಲ್ಲ. ಸೊ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತ NIA ಈಗ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದೆ. CCB ಕಚೇರಿಗೆ NIA ಸೊ ಈಗಾಗಲೇ ಒಂದು 5 ವಿಡಿಯೋಗಳು ಯಾವ ರೀತಿ ಎಲ್ಲ ಕಡೆ ಓಡಾಡ್ತಾ ಇದ್ವು, ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ ವರದಿಯನ್ನ ಕೊಡಬೇಕು ಅಂತ ADGP ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಮತ್ತೊಂದ್ ಕಡೆ ಇದೇ ವಿಚಾರವಾಗಿ ಈಗ NIA ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು. ಪರಪ್ಪನ ಜೈಲಲ್ಲಿ ಈ ರೀತಿ ಕರ್ಮಕಾಂಡ, ಹೈಫೈ ಲೈಫು, ಎಲ್ಲಾ ರೀತಿ ವ್ಯವಸ್ಥೆ, NIA ಎಂಟ್ರಿ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, NIA ಅಧಿಕಾರಿಗಳ ಎಂಟ್ರಿ ಆಗಿದೆ, ಏನ್ ನಿರೀಕ್ಷೆ ಮಾಡಬಹುದು ನಾವು, ಏನೇನ್ ಆಗ್ಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಜೈಲಿನಲ್ಲಿ ನಡೀತಿರುವಂತಹ ಅಕ್ರಮಗಳು ಒಂದ್ ಕಡೆ ಆದ್ರೆ ಅಲ್ಲಿರುವಂತಹ ರೌಡಿ ಶೀಟರ್ಗಳಾಗಿರ್ಬೋದು, ಬೇರೆ ಬೇರೆ ಅವರ ಕೈಯಲ್ಲಿ ಮೊಬೈಲ್ ಇದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಅಲ್ಲಿದ್ದಂತ ಓರ್ವ ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇದು ಶಾಕಿಂಗ್. ಜೊತೆಗೆ ದೇಶದ ಭದ್ರತೆ The BJP is alleging that the inmates in the Parapanagar are getting a VIP treatment and the government is not concerned about that. ಕೆಲಸ ಆಗ್ತಾ ಇದೆ. ನಟ ಧನ್ವೀರ್ನನ್ನು ಕೂಡ CCB ಪೊಲೀಸರು ವಶಕ್ಕೆ ಪಡೆದಿರೋದು. 3 ರಿಂದ 4 ಗಂಟೆ ವಿಚಾರಣೆಗೆ ಒಳಪಡಿಸಿ ಈ ವಿಡಿಯೋಗಳ ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಅನುಮಾನ ಇತ್ತು, ನಟ ಧನ್ವೀರ್ ಈ ವಿಡಿಯೋಗಳನ್ನ ಎಲ್ಲ ಕಡೆ ಶೇರ್ ಆಗುವಂತೆ ಮಾಡಿದ್ದಾರೆ, ಕಾರಣ ಅವರ ಆಪ್ತ ದರ್ಶನ್ ಈಗ ಜೈಲಲ್ಲಿ ಇರುವ ಹಿನ್ನೆಲೆ ಅಂತ ಒಂದು ಅನುಮಾನ ಇತ್ತು. ಇದೇ ವಿಚಾರವಾಗಿ ನಟ ಧನ್ವೀರ್ನನ್ನ ಕೂಡಲೇ CCB ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಧನ್ವೀರ್ ಹೇಳಿರೋದು, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಮತ್ತೆ ವಿಚಾರಣೆಗೆ ಕರೆದಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲವನ್ನ ಪರಿಶೀಲಿಸಿದಂತಹ ಅಧಿಕಾರಿಗಳು ಮತ್ತೆ ನಾವು ವಿಚಾರಣೆಗೆ ಕರೆದಾಗ ಬರಬೇಕಾಗತ್ತೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ವಿಡಿಯೋ ವೈರಲ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗುವುದಕ್ಕೂ ಕೂಡ ನಟ ಧನ್ವೀರ್ ಪ್ಲಾನ್ ಮಾಡಿದ್ರ, ಹಿಂಗಾಗಿ ಏರ್ಪೋರ್ಟ್ಗೆ ದಿಢೀರಂತ ಹೋದ್ರ, ಇವೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗಿದೆ. CCB ಪೊಲೀಸರು ವಿಚಾರಣೆಗಂತೂ ಒಳಪಡಿಸಿದ್ರು. ಇದರಿಂದ ಮುಂದೆ ಏನೆಲ್ಲ ಗೊತ್ತಾಗಬಹುದು ನೋಡಿ. ಪರಪ್ಪನ ಜೈಲು ಕರ್ಮಕಾಂಡ, NIA ಫೀಲ್ಡ್ಗಿಳಿದಿದೆ. CCB ಕಚೇರಿಗೆ NIA ಅಧಿಕಾರಿಗಳ ಭೇಟಿ. ರಾಜಾತಿಥ್ಯ ಪ್ರಕರಣ ಭೇದಿಸಲು NIA ಈಗ ಮುಂದಾಗಿದೆ. ನೋಡಿ, ಎಕ್ಸ್ಕ್ಲೂಸಿವ್ NIA ದೃಶ್ಯಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. NIA ಅಧಿಕಾರಿಗಳು ಈಗ ಫೀಲ್ಡ್ಗಿಳಿದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಈ ಕರ್ಮಕಾಂಡಗಳು, ಈ ರೀತಿ ರಾಜಾತಿಥ್ಯ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳುವುದಕ್ಕೆ, ಈ ಕರ್ಮಕಾಂಡವನ್ನ ಭೇದಿಸೋದಕ್ಕೆ NIA ಫೀಲ್ಡ್ಗಿಳಿದಿದೆ. ಈಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. NIA ಅಧಿಕಾರಿಗಳು ಈಗ ಪರಪ್ಪನ ಅಗ್ರಹಾರ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು. CCB ಕಚೇರಿಗೆ NIA ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯಗಳು. ರಾಜಾತಿಥ್ಯ ಪ್ರಕರಣವನ್ನ ಭೇದಿಸಲು ಈಗ NIA ಸ್ವತಃ ಮುಂದಾಗಿದೆ. ಈಗಾಗಲೇ ಸರ್ಕಾರಕ್ಕೆ ಪತ್ರ ಪಡೆದಿದೆ NIA ಸರ್ಕಾರದಿಂದ. ಸೊ ಏನಾಗ್ಬೋದು ಮುಂದೆ, NIA ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರು, ಏನ್ ಕತೆ, ಇವ್ರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇತ್ತು, ಉಗ್ರರಿಗೆ ಐಷಾರಾಮಿ ವ್ಯವಸ್ಥೆ ಅಂತಂದ್ರೆ ಇದು ಸಾಮಾನ್ಯವಾದುದಲ್ಲ. ಸೊ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತ NIA ಈಗ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದೆ.